ಇವತ್ತಿನ ದಿನಮಾನಕ್ಕೆ ಆವತ್ತಿನ ದಿನಮಾನಕ್ಕೆ ಬಹಳ ವ್ಯತ್ಯಾಸ ಸೂಕ್ಷ್ಮ. ಆಗಿನ ಕಾಲಕ್ಕೆ ಒಣ್ಣೆತ್ತೆ ಅಥವಾ ಭಿನ್ನತ್ತೆ ಸಾಲಿ ಕಲ್ತವರು ಈಗ MA ಕಲ್ತವ್ರಿಗೆ ಸಹಿತ ಅಷ್ಟು ಜ್ಞಾನ. ಬಾಮಿನಿ ಷಟ್ಪದಿ, ವಾರ್ಧಿಕ ಷಟ್ಪದಿ ಇವೆಲ್ಲ ಪುರಾಣಗಳನ್ನು ಬರಿತಿದ್ರು. ನಿಮ್ಮೂರು ಹುಡುಗರು ಬಂದಿದ್ರು ಸಾಯಂಕಾಲ. ಒಂದು ಸಾಲಿನ ಪದ್ಯಕ್ಕೆ ಏಕಪದಿ ಅಂತಾರೆ, 2 ಸಾಲಿನ ಪದ್ಯಕ್ಕೆ ದ್ವಿಪದಿ ಅಂತಾರೆ, 3 ಸಾಲಿನ ಪದ್ಯಕ್ಕೆ ತ್ರಿಪದಿ ಅಂತಾರೆ, 4 ಸಾಲಿನ ಪದ್ಯಕ್ಕೆ ಚೌಪದಿ ಅಂತಾರೆ, 5 ಸಾಲಿನ ಪದ್ಯಕ್ಕೆ ಏನಂತಾರೋ ತಮ್ಮ ಅಂದೆ ಅವ ಅಂದ ದ್ರೌಪದಿ ಅಂತಾರೆ ಅಂದವ. ಎಲ್ಲೋಗಿ ಅನ್ನೋರು ಹುಡುಗರು ಎಷ್ಟು ಜಾಣಿದಾವ. ಆದ್ರೆ ಆವತ್ತಿನ ದಿನಮಾನದೊಳಗೆ ಒಣ್ಣತ್ತೆ ಭಿನ್ನತ್ತೆ ಕಲ್ತಿದ್ರು. ಯಾಕೆ ಬಸವ ಪುರಾಣ ಬರೆದಂಥ ಭೀಮ ಕವಿ ಒಣ್ಣತ್ತೆ ಕಲ್ತವ 60 ಅಧ್ಯಾಯ ಪುಸ್ತಕದ ಪುರಾಣವನ್ನು ಬರೆದರು. ಯಾಕಂದ್ರೆ ಜಗತ್ತಿನೊಳಗೆ ಜ್ಞಾನ ಸಂಪತ್ತ ಕಣ್ಣಿಲ್ಲಾರ್ದಂಥ ನಮ್ಮ ಪಂಡಿತ ಪುಟ್ಟರಾಜ ಅಪ್ಪಂಗಳು ಅವ್ರು ನೋಡಿ ಕಣ್ಣಿಲ್ಲಾರ್ದವರು ಎಷ್ಟ್ರಿ 76 ಪುಸ್ತಕಗಳನ್ನು ಬರೆದರು. ನಾವು ಕಣ್ಣಿದ್ದವ್ರಿಗೆ ಓದೋಕ್ಕಾಗೋದು. ಇವ್ರನ್ನೆಲ್ಲ ಬರೆದು ನೋಡಿ ಬಸವ ಪುರಾಣ ಹಿಂದಿ ಮತ್ತು ಕನ್ನಡ ಈ ಪುರಾಣ ಸಾಕಷ್ಟು ಬರೆದ್ರಲ್ಲಿ ಪ್ರಥಮ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಪತ್ರ ಬರೀತಾರೆ. ಅಪ್ಪವ್ರೇ, ಪುಟ್ಟರಾಜ ಅಪ್ಪವರೇ, ನೀವು ಬರೆದಂಥ ಪುಸ್ತಕ ಓದಿ ಆನಂದ ಆಗ್ಯದ. ನೀವು ನಮ್ಮ ಊರಿಗೆ ಬರಬೇಕು, ನಮ್ಮ ಮನ್ಯಾಗ ಪಾದ ಪೂಜೆ ಸ್ನಾನ ಮಾಡಿಕೊಂಡು ಭಕ್ತಿ ಕಾಣಿಕೆ ತೊಗೊಂಡು ಹೋಗಬೇಕಂದಾಗ 10 ಮಂದಿ ಶಿಷ್ಯರನ್ನ ಕರ್ಕೊಂಡು ಹೋಗ್ತಾರೆ. ಬಾಬು ರಾಜೇಂದ್ರ ಪ್ರಸಾದ್ ಅವ್ರ ಮನೆಯೊಳಗೆ ಪ್ರಸಾದ ನಡೀತದೆ. ಪ್ರಸಾದ ಮುಗಿದ ಕೂಡಲೇ ಕಾಣಿಕೆ ಏನು ಕೊಡ್ರಪ್ಪ, ಏನು ಬಂಗಾರ ಕೊಳ್ಳೋ, ಏನು ಬಟ್ಟೆ ಕೊಳ್ಳೋ, ಏನು ಬೇಕು ಕೇಳುವಂದಾಗ ಪಂಡಿತ ಪುಟ್ಟರಾಜ ಅಪ್ಪಗಳಂತರ, ಸಾಹೇಬ್ರೇ, ಬಾಬು ರಾಜೇಂದ್ರ ಪ್ರಸಾದ್ ಅವರೇ, ಬೆಳ್ಳಿ ಬೇಡ, ಬಂಗಾರ ಬೇಡ, ರೂಪಾಯಿ ಬೇಡ, ರೊಕ್ಕ ಬೇಡ, ನೀವು ಹುಟ್ಟಿದ ಊರಾಗ ಕಣ್ಣಿಲ್ಲಾದವ್ರು ಕಾಲಿಲ್ಲಾದವ್ರು ನನ್ನ ಮಠಕ್ಕೆ ಕಳಿಸಿಬಿಡು, ಸಂಗೀತಗಾರರನ್ನಾಗಿ ಮಾಡಿ ಕಳಿಸುತ್ತೇನೆ. ಸಂಗೀತಗಾರ ಇವತ್ತೆಲ್ಲ ನೋಡಿ ಸಾವಿರ ಶಿಷ್ಯರವ್ರ ಕೈಯಲ್ಲಿ ಸಂಗೀತ ನೋಡಿ. ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಅಡ್ಡಾಡ್ತಿದ್ದೇವೆ ನಾವೆಲ್ಲ ಕಲಾವಿದರು. ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ನೋಡಿ ಅಡ್ಡಾಡೋಂಥವ್ರು ನಮ್ಮವ್ರನ್ನ ಅಕ್ಷಯ ಪಾತ್ರೆಯನ್ನು ಕೊಟ್ಟರು, ನಿಮ್ಮಂಥವ್ರ ಮುಂದೆ ಕೂತು ಪುರಾಣ ಹೇಳುವಂಥ ಸ್ಥಾನ ಕೊಟ್ಟರು ನಾವು. ಇದು ಬಹಳ ಮುತ್ತದ. ಆಗಿನ ಕಾಲಕ್ಕೆ ಎಲ್ಲಪ್ಪ ಮಹಾರಾಜ ಒಂದತ್ತೆ ಕಲ್ತ. ಬ್ಯಾಡ ಬಿಡವ, ಬರೀ ಮಾಸ್ತರ್ ಸಿಟ್ಟಿಗೆ ಹೇಳ್ತಾನೆ, ನಿನಗೆ ಕುರುಬದಿ, ಹಾಲು ಮತ್ತು ನಾವದಿ, ನಿನಗೆ ಹಾಕ್ಬೇಕು ಸಾಲಿ, ಇವೆಲ್ಲ ಶಬ್ದ ಯಾಕೆ ಅನಿಸ್ಕೋಬೇಕು? ದೇವ್ರು ನನಗೆ ಮೊದಲ ಬುದ್ಧಿ ಕೊಟ್ಟಾನಂತ. ಅದಕ್ಕೆ ಕುರುಬ ಅನ್ನೋ ಶಬ್ದಕ್ಕೆ ಎಷ್ಟು ಚಂದ ಹೇಳ್ತಾನೆ ನೋಡಿ ಎಲ್ಲ ಲಿಂಗ. ಕುರುಬನ್ನತ್ರ ಮಾಸ್ತರ್. ಕುರುಬ ಅಂದ್ರೆ ಏನು ಗೊತ್ತಾಕೈತೇನು ಮಾಸ್ತರ್? ಕು ಅಂದರೆ ಕುಲವ ನರಿಸದವ, ರು ಅಂದರೆ ರೂಪಕ್ಕೆ ಮರುಳಾಗದವ, ಬ ಅಂದರೆ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳವ ಕುರುಬ. ಮಾಸ್ತರ್ ದಿಕ್ಕ ತಪ್ಪು ಹೋತತ್ತು ನೋಡಿ. ಪುಸ್ತಕ ಬೇರೆ ಮಸ್ತಕ ಬೇರೆ ತಾಯಂದರೆ, ನಾವು ಪುಸ್ತಕದಾಗಿಂದ ಬೇರೆ ಮಸ್ತಕದಾಗಿಂದ ಬೇರೆ. ನಿಮ್ಮಲ್ಲೆಲ್ಲ ಇರ್ತಕ್ಕಂಥದ್ದು ಮಸ್ತಕದಾಗಿರ್ತಾರೆ. ಈಗೆಲ್ಲ ಕಂಡಾಪಟ್ಟಿ ಕಲ್ತವ್ರು ಇರ್ತಾರೆ. ಈಗೆಲ್ಲ ನೋಡಿ ನಿನ್ನೆ ಒಬ್ಬ ಫೋನ್ ಮಾಡಿದ್ದೀನಿ, ಮುತ್ಯಾರ ಉರ್ಲು ಹಾಕ್ಕೊಳಂಗಾಗೈತೆ ಅಂದವು. ಏನಾಗೈತೆ ಗೊತ್ತಮ್ಮ ಅಂದೆ. ಯಾರು ಹೆಣ್ಣು ಕೊಡಲ್ರಿ, ಬರೀ ನೌಕರಿ ಅಂತಾರೆ. ಯಾಕ್ರಿ ಹೆಣ್ಣ ಸಿಗೋಲ್ಲ, ಹೆಂಗೆ ಮಾಡತ್ತಾರೆ? ಹೆಣ್ಣು ರಗಡ್ದವು ಯಾಕ್ರಿ? ಶಿವಲಿಂಗ ಬಸ್ ಸ್ಟ್ಯಾಂಡ್ನಾಗ 12 ಗಂಟೆಗೆ ನಿಂತ್ರು ಎಷ್ಟು ಕಣ್ಣೆ ಇರ್ತಾವ್ರಿ, ಇಲ್ಲಿ ಓಡಾಡ್ತಿರ್ತಾವೆ. ಅವು ಉಪಯೋಗ ಇಲ್ಲದ ಕಣ್ಣೆ ಅಂತಾರೆ ಅವ್ರು. ಆದ್ರೆ ಅವ್ರು ಕೇಳ್ತೇವೆ ನಾವು, ಏನಂತಾರೆ? ನೌಕರಿ ಗಂಡ ನೋಡ್ರಿ ಮುತ್ಯಾರ, ಬರೀ ನಮಗೆ ಹೊಲ್ದಾಗ ಸದಿಕ್ಕೆ ಎತ್ತಕ್ಕೆ ಹಚ್ಬೇಕಂತ ಮಾಡ್ರಿ ಅಂತಾರೆ. ಯಾಕೆ ತಾಯಂದ್ರೆ ನಾನು ಅವ್ರಿಗೆ ಹೇಳ್ತೀನಿ, ನಿಮಗೆ ಸರ್ಕಾರಿ ಬಸ್ ಬೇಡ, ಸರ್ಕಾರಿ ದವಾಖಾನೆ ಬೇಡ, ಹೌದಲ್ಲ? ಸರ್ಕಾರಿ ಶಾಲೆ ಬೇಡ, ಬರೀ ಪ್ರೈವೇಟ್ ಶಾಲೆಯಾಗ ಕಲಿತೀರಿ, ಪ್ರೈವೇಟ್ ಶಾಲೆಯಾಗ ಕಲಿತು ನೌಕರಿ ಬಿಡ್ತೀರಿ. ಸರ್ಕಾರಿ ಒಳಗೆ ಗಂಡ ನೌಕರಿ ಮಾಡೋನು ಯಾಕೆ ಕೇಳ್ತೀರಿ ಅಂದ ಕೂಡಲೇ ಒಬ್ಬ ಹೆಣ್ಮಗಳು 10 ವರ್ಷದಿಂದ ಅಂದೆ, ಸರಿಯದ ತಂದೆ, ಸರಿಯದ ಗುರುಗಳೇ ನೀವು ಹೇಳೋ ಮಾತು ಸರಿಯದ. ಒಬ್ಬ ರೈತ, ಒಬ್ಬ ಒಕ್ಕಲ್ತನ ಮಾಡವ ಒಳ್ಳೆ ಗುಣ ಇತ್ತು ಅಂದ್ರೆ ಅವನು ಮದುವೆ ಮಾಡಿಕೊಂಡು ನಾ ಸಂಸಾರ ಮಾಡ್ತೀನಿ ಅಂತ ಲಗ್ನ ಆಗ್ಯಾಳ್ರಿ. ವರ್ಷಕ್ಕೆ ಹೊಲದಾಗ 10 ಲಕ್ಷ ರೂಪಾಯಿ ಗಳಿಕೆ ಮಾಡಾಕತ್ತಾಳೆ. 10 ಲಕ್ಷ ರೂಪಾಯಿ ಗಳಿಕೆ ಮಾಡ. ನಾವು ಊಟ ಮಾಡೋದೇನು? ನೋಟಲ್ಲ, ಬೆಳ್ಳಲ್ಲ, ಬಂಗಾರ ಅಲ್ಲ, ಹೌದಲ್ಲ? ನಾವು ಊಟ ಮಾಡೋದು ಏನಪ್ಪ ಅಂತಂದರೆ ಅಣ್ಣನೇ ಉಣಬೇಕು. ಯಾಕಂದರೆ ಜಗತ್ತಿನೊಳಗೆ ಬೆಳೀತಕ್ಕಂಥ ದವಸ ಧಾನ್ಯವನ್ನೇ ನಾವು ಊಟ ಮಾಡಬೇಕು. ಆವಾಗ ನಮಗೊಂದು ಮಹತ್ವ ಬರುತ್ತೆ. ಇವತ್ತೆಲ್ಲ ನೋಡಿ, ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ, ತಾಯಿ ಸಾಯ್ತಳ ಕೂಸು ಹುಟ್ಟಿದ ಕೂಡಲೇ ಇದೇ ಬಾಗಲಕೋಟೆ ಜಿಲ್ಲೆ ಒಳಗೆ
ತಾಯಿ ಸಾಯ್ತಾಳೆ ಬಸಂತಿ ಅವನ ಆಕೆಯ ಹೆಸರು. ಮಗನಿಗೆ ಹನುಮಂತ ಅಂತ ಹೆಸರು ಇಡ್ತಾರೆ. ನೋಡಿ ಈತ ತೂತು ನಾವು ಪೇಪಿ ನಾವು ಭಜಂತ್ರಿ ಎಲ್ಲರ ಮನೆಯಾಗ ಊದಿ ಊದಿ ಆ ಸಾಯು ಕಾಲಕ್ಕೆ ಹೆಂಡತಿ ಏನಂತಾಳೆ, ನನ್ನ ಮಗನಿಗೆ ದೊಡ್ಡ ಸಾಹಿಬನು ಮಾಡಬೇಕಂತಾಳೆ. ಅವ ಊದಿ ಜ್ವರ ಬಂದರು ನೋಡಿ ಬಡ್ಡಿ ಸಾಲ ತೆಗೆದು ಓದಿಸಿ ವಯಸ್ಸಾಗಿರ್ತದೆ, ರುಂಬಾಲ್ ಹರಿದಿರ್ತದೆ, 13 ಅಂಗಿ ಗಂಟು ಬಿದ್ದಿರ್ತದೆ. ನಿನ್ನ ಮಗನ ನೌಕರಿ ಅದನ್ನು ಹೋಗಿ ಕರ್ಕೊಂಡು ಬಂದು ಸಸಿ ಲಗ್ನ ಮಾಡಿ ನೀ ಆರಾಮ್ ಬಿಸಿ ರೊಟ್ಟಿ ತಿನ್ನಬೇಕಿಲ್ಲ. ಸಸಿ ಕೈ ಅನ್ನೋದು ಕೂಡಲೇ ಇದು ಟ್ರೈನ್ ಹತ್ತಿ ಹೋಗ್ತಾನೆ ರೀ ನಿಮ್ಮ ಮುಂದೆ ಹೇಳಬಾರ್ದು. ಈ ಹರಿದು ರುಂಬಾಲ ಹರಿದು ಹಂಗೆ ನೋಡಿ ಟ್ರೈನ್ನಾಗ ಯಾರೂ ಕುಂಡಿಸ್ಕೊಳ್ಳೋದು ರೊಟ್ಟೆ ಹೊಲಸು ನಾರ್ತಿದ್ದ. ಅವಾಗ ನೋಡಿ ತುಂಬಿತ್ತು ಮಂದಿ ಜಾಗ ಯಾರೂ ಕೊಡಲಿಲ್ಲ. ನಾವು ಒಮ್ಮೆ ಪುಟ್ಟರಾಜಪ್ಪ ಅವರು ಲಿಂಗೈಕ್ಯರಾದಾಗ ಗದಿಗೆ ಹೊಂಟಿದ್ದೇವ್ರಿ. ಮ್ಯಾಗ ತೊಳಗ 10 ಮಂದಿ ನಾವು ಹಾದೇವಿ, ಎಲ್ಲ ಗವಾಯಿಡ್ಗಳು ಎಲ್ಲ ಟಬಲಾಜವ್ರು ಇದ್ದರು. ಎಲ್ಲೂ ಸೀಟನ್ನು ಕೊಡಲಿಲ್ಲ ಯಾರೂ ನಮಗೆ. ಒಬ್ಬ ಏನು ಮಾಡಿದ ಶಿವಯೋಗಿ ಹಿಂಗೆ ಅಡ್ಡ ಮಕ್ಕೊಂಡಿದ್ದ ಸೀಟ್ನಾಗ ಫುಲ್. ನಮ್ಮ ಟಬಲಾಜಿಯವ್ರು ಅಂದ್ರೆ ಹೇಳ್ರಿ ಪುರಾಣ ಮುತ್ಯಾರ ಕೊಂಡ್ರೆ ನಮ್ಮ ಮಕ್ಕಳು ಟಿಕೆಟ್ ತೆಗಿಸಿ ನೀವು ಹೇಳಂಗಿಲ್ಲ ಅಂತ. ಆ ಕಡೆ ಈ ಕಡೆ ಅಡ್ಡಾಡಿ ಬಂದಿವ. ನಮ್ಮ ರವಿ ಏನು ಮಾಡಿದ್ರೆ ಮಕ್ಕೊಂಡಿದ್ದಲ್ಲಿ ದುಬ್ಬದಾಗ ಹಿಂಗೆ ಗುದ್ದಾಗಿ ಕತ್ತಿದ್ರು ಮೊಳಕೈಲಿ. ನನ್ಯಾಗ ಗುತ್ತಿ ಅಂದ, ಗುದ್ದು ಟಿಕೆಟ್ ತೆಗಿಸಿ ನಂದೆ ಹೇಳಬೇಕಲ್ರಿ. ಆ ಮುದಕ್ಕೆ ಹಂಗಲ್ಲ ಗುದ್ದಾವಲ್ಲ ಏನೂ ಅನ್ನಲ್ಲ, ಸೊಮ್ಮು ಒಂಟಗಾಲಿ ನೆತ್ತು ಹೋಗಿ ನೋಡ್ತಾನೆ ರೀ ಪುಣ್ಯಾತ್ಮ. ಶ್ರೀಮಂತರ ಹುಡುಗಿ ಮದುವೆಯಾಗಿ ಒಂದು ಗಂಡು ಮಗನ ಹಡ್ದು ಬಿಟ್ಟಾನೆ. ಅವ್ರಂದ್ರತ್ತೆ ಹೆಣ್ಣು ಕೊಟ್ಟವರು ನಿಮ್ಮ ಅಪ್ಪ ಅವನ ಕರಿ ಇಬ್ಬರು ಸತ್ತಾರ ಅಂದ್ಬಿಟ್ಟಾನೆ. ಇವತ್ತಿನ ಕಾಲ ಹೆಂಗೈತರು ನಿಮಗೆ ಹೇಳ್ತೀನಿ. ತಾಯಿ ತಂದೆ ಯಾರೂ ಇಲ್ಲ, ಶ್ರೀಮಂತಿಗೆ ಭಾಳ ಕಳಿಸ್ತೇವಲ್ಲ ಹಿಂಗಾಗ್ತದೆ ನೋಡ್ರಿ. ಅವಾಗ ಈ ಹೋಗಿ ಕೂತಾನ್ರಿ ಮುದಕ. ಆ ತಂದೆ ಆಕಿ ಆಫೀಸಿಂದ ಬಂದ್ಲು, ಇವೆ ಯಾರು ನೀವು ಮನೆಗೆ ಕಸ ಹೊಡ್ಯಾಕ ಮುಸ್ರಿ ತಿಕ್ಕಾಕ ಆಳ್ಬೇಕಂದಿದ್ದಲ್ಲ ನಾನು ಕರ್ಸಿನಂತ. ಯಾರಿಗ್ರಿ? ತಂದೆಗೆ. ಅರ್ಥ ಮಾಡಿಕೊಡ್ರಿ ವಿದ್ಯಾರ್ಥಿಗಳೇ, ತಂದೆಗೆ ಇಷ್ಟು ಅರ್ಥ ಮಾಡಿಕೊಡ್ರಿ. ಅವಾಗ ತಂದೆಗೆ ಹೆಂಗಾಗಿರ್ಬೇಡ್ರಿ, ಜರದ ಬಿದ್ದ. ಆ ತಂಗಿ ಮಗಳು ಇವನ ಸಲುವಾಗಿ ಹನುಮನ್ ಸಲುವಾಗಿ ಇಟ್ಟಿತ್ತು. ಮತ್ತು ಆಕಿನ ಗತಿ ಏನಂತ ತಿಳ್ಕೊಂಡು ಹಳ್ಳಿ ಊರಿಗೆ ಟ್ರೈನ್ ಹತ್ತಿದ. ಟ್ರೈನ್ನಾಗ ನೋಡ್ರಿ ಬರೀ ವಕೀಲರು ಇಂಜಿನಿಯರಿಗಳು ಕೋರ್ಟ್ ಹಾಕೊಂಡು ಕೂತಿದ್ರು. ಆ ಡಬ್ಬ್ಯಾಗ ಹತ್ತಿದ. ಅವ್ರು ತಮ್ಮ ಸ್ಟೇಷನ್ ಬಂದು ಕೂಡ ಇಳ್ಯಾಕತ್ತಿದ್ರು. ಈ ಕಡೆ ವಕೀಲ್ ಕೂತಾನ ಈ ಡಬ್ಬಿಗೆ ಈ ಸೀಟಿಗೆ, ಈ ಕಡೆ ಇವ ಅಲ್ಲಿ ಕುಂತಾನ. ಈ ರುಂಬಾಲ್ ಏನಾಗ್ಯದ್ರಿ, ಈ ರುಂಬಾಲ್ ಅದಕ್ಕೆ ರುಂಬಾಲ್ ಹುಡುಗರಂತ ನಿಮ್ಮ ಊರಾಗ್ರಿ ಮುಂಜಾನೆ ಒಂಥರ ಕಾಂತಿ ಮತ್ತು ಚಾಂಚಿ ಮಾಡಿ ಒಂಥರ ಕಾಂತಿ, ಏನು ಬೇರೆ ಬೇರೆ ಅದು ಏನರ್ತಾವೆ. ನಾ ಈ ರುಂಬಾಲ್ ಸುತ್ತದ ಯಾವಾಗ ಕಲ್ಕೊಂಡೆ ಅಂದ್ರೆ 2007 6 ತಿಂಗಳು ಬಸ್ಸು ಪುರಾಣ ಮಾಡಿದೇವಿ. ಅಲ್ಲೊಬ್ಬ ಮುತ್ತೆ ಏನಂದ, ಬಕ್ಕಣ್ಣ ಎತ್ತಲಿ ವೇದಿಕೆ ಮ್ಯಾಗ ಕುಂಡ್ರಿಸ್ಕೊಡಂಗಿಲ್ಲ ಸ್ವಾಮಿ, ನೀ ಟಾಯಲ್ಲರ ಸುತ್ತಕೊ ಅಂದ. ಬ್ಯಾಡ್ರಿ ಕುರಿ ಕಾಯರ್ಗತ್ತೆ ಅದನ್ನೇನಂದೆ. ಟೆಪ್ಪಿಗೆ ಹಾಕೋ ಅಂದ, ಅದು ಬ್ಯಾಡ್ರಿ ರೈತರ ಗತ್ತೆ ಹಾಕತ್ತೆ. ರುಂಬಾಲ್ ಸುತ್ತಾಕ ಕಡಿಗೆ ಇದನ್ನರ ಕಟ್ಕೊ ಅಂದ. ಏನ್ರಿ ನೀವು ಹುಡುಗರಿಗೆ ಕುಲಾಯಿ ಕಟ್ತಿರಲ್ಲ, ಕುಲಾಯಿದ್ರ ಕಟ್ಕೊ ಅಂದ. ಬ್ಯಾಡಪ್ಪ ಅಂತ ಇದು ಸುತ್ತಗೋತ ಬಂದೆ. ಆ ರುಂಬಾಲ್ ಹಿಂಗೆ ತೆಗೆದಿಟ್ಟು ಸೀಟಿನ ಮ್ಯಾಗಿಟ್ಟು ಮಕ್ಕೊಂಡನ್ರಿ ಪಾಪ ಬಡವ. ಈ ವಕೀಲ್ ಏನು ಮಾಡಿಬಿಟ್ಟನ್ರಿ, ತಿಳಿದವ. ಅದು ತಿಳಿದವ್ರು ತಪ್ಪು ಭಾಳ ಮಾಡ್ತಾರೆ, ತಿಳಿಲಾರ್ದವ್ರು ತಪ್ಪು ಮಾಡಂಗಿಲ್ಲ, ಕಲೀಲಾರ್ದವ್ರು. ಇವ ಆ ರುಂಬಾಲ್ ತೊಗೊಂಡು ಹೋಗಿ ಆಲಿಮಟ್ಟಿ ಹೊಳ್ಯಾಗ ಒಗೆದು ಬಿಟ್ಟನ್ರಿ ನಾವು ಕಿಟಕ್ಯಾಗ ಹಾಸಿ. ಮುಂದೆ ಆಲಿಮಟ್ಟಿ ದಾಟಿ ಇವ್ಗೆ ಎಚ್ಚರ ಆತ್ರಿ. ಆಲಿಮಟ್ಟಿ ದಾಟಿ ಇವ್ಗೆ ಎಚ್ಚರ ಆಯ್ತು. ಪಾಪ ಕಲ್ತವ್ರು ನಾನು ರುಂಬಾಲ್ ಎಲ್ಲಿ ಹೋಯ್ತತ್ ಕೇಳೋದು ತಿಳ್ಕೊಂಡು ಇವ ಸುಮ್ಮ ಕೂತಿದ್ದ. ಆ ವಕೀಲಿಗೆ ಕೋಟ್ ಹಾಕಿದ್ನಲ್ಲ ಕುದಿ ಆಗಕತ್ತಿತ್ತು. ಅವ ಅದನ್ನು ಕಳೆದಿಟ್ಟು ಇವ ಮಕ್ಕೊಂಬಿಟ್ಟ ವಕೀಲ. ಇವ ಮುದುಕ ಆ ಕೋಡ್ ತೊಗೊಂಡು ಕಿಟಕ್ಯಾಗ ಹಾಸಿ ಒಗೆದು ಬಿಟ್ಟ. ಮುಂದೆ ವಕೀಲಿಗೆ ಹಚ್ಚರ ಆತು. ಅವ ಒಗದ ನಾ ನಂದ್ಯಾಕೆ ಕೇಳಬೇಕು. ವಕೀಲ ಸುಮ್ಮನೆ ಮುದುಕ ನನ್ನ ಕೋಟ್ ಎಲ್ಲಿ ಹೋಯ್ತು ಅಂತ ಕೇಳಿದ. ಸಾಹೇಬ್ರ ನಿಮ್ಮ ಕೋಟ್ ನಾನು ರುಂಬಾಲ್ ಹುಡುಕ್ಯಾಡಕ್ಕೆ ಹೋಗೈತಿ ಅನ್ನತ್ತ. ಮುದುಕರಿಗೆ ಭಾಳ ಅಸಹ್ಯ ಮಾಡಬೇಡ್ರಿ ವಿದ್ಯಾರ್ಥಿಗಳಿಗೆ. ಗೌರವ ಕೊಡ್ರಿ. ಕಲ್ತವ್ರು ಇರಲಿ ಬೇಡ ಅಂತಲ್ಲ. ಅದಕ್ಕೊಬ್ಬ ನೋಡಿ ಹನುಮಂತ ಮುಂದೆ ಅವನ ಪರಿಸ್ಥಿತಿ ಹೆಂಗಾಕೈತ್ರಿ. ಈ ಮುದುಕ ಯಾರು ಅಂದರೆ, ಆ ಮುದುಕ ಯಾರು ಸ್ವತಃ ಹೆಂಡತಿ ಗೋರಿ ಮ್ಯಾಗ ಬಂದು ಮಲಿಗೆ, ಬಸಂತಿ ನೀನು ಸಾಯುವಾಗ ನನ್ನ ಮಗನ ನೌಕರಿ ಮಾಡೋ ಊದೋದು ಹಚ್ಚಬೇಡ ಅಂತ ಹೇಳ್ತಿದ್ದಲ್ಲ, ನಿನ್ನ ಮಗ ಇವತ್ತು ಶ್ರೀಮಂತರ ಮಗಳ ಲಗ್ನ ಆಗಿ ಒಂದು ಮಗನ ಹಡ್ದಾನ, ನನಗೆ ಆಳಂದನ ತಿಳ್ಕೊಂಡು ಆ ಹೆಂಡತಿ ಗೋರಿ ಮ್ಯಾಗ ಬಿದ್ದು ಸಾಯ್ತಾನ. ಆ ಪುಣ್ಯಾತ್ಮ ಯಾರು? ಸನಾದಿ ಅಪ್ಪಣ್ಣ ತಾಯಿ ಅಂದರೆ ಸನಾದಿ ಅಪ್ಪಣ್ಣ. ಮುಂದೆ ಅವನ ಪರಿಸ್ಥಿತಿ ಹೆಂಗಾಕತ್ರಿ? ಅವನ ಪರಿಸ್ಥಿತಿ ಆಕೈತಿ ಹಂಚ್ಕೋತಾರ್ರಿ. ನಿಮ್ಮ ಅಪ್ಪಗೆ ಹಡದ ಅಪ್ಪಗ ನೀ ಆಳಂದ ಮೇಲೆ ನೀ ಅಂತ